ಶ್ರಾವಣ ಶುಕ್ಲ ಪಕ್ಷದ ಪಂಚಮಿಯ ದಿನವೇ ನಾಗರ ಪಂಚಮಿ. ಈ ಹಬ್ಬದ ಹಿನ್ನೆಲೆಯ ಬಗ್ಗೆ ಒಂದಿಷ್ಟು ತಿಳಿಯೋಣ. ಪುರಾತನ ಮಾಹಿತಿಯ ಪ್ರಕಾರ ಬಾಲ್ಯಾವಸ್ಥೆಯಲ್ಲಿದ್ದಂತಹ ಕೃಷ್ಣ ದೇವರು ಆಟ ಆಡುತ್ತಿರುವಾಗ ಕೈಯಲ್ಲಿದ್ದ ಚೆಂಡು ನದಿಗೆ ಬೀಳುತ್ತೆ. ಆ ಚೆಂಡನ್ನು ತರಲು ಹೋದಂತಹ ಕೃಷ್ಣನಿಗೆ ಆ ನದಿಯಲ್ಲಿ ಕಾಳಿ ಸರ್ಪವೊಂದು ಆಕ್ರಮಣ ಮಾಡುತ್ತೆ. ಚೆಂಡು ಬೇಕೇ ಬೇಕೆಂಬ ಹಠ ಮಾಡಿದಂತಹ ಕೃಷ್ಣ ಆ ಸರ್ಪವನ್ನು ಸದೆ ಬಡಿಯುತ್ತೆ. ಈ ಕೃಷ್ಣನ ಶಕ್ತಿಯನ್ನು ನೋಡಿದಂತಹ ಸರ್ಪ ಈ ಬಾಲಕ ಸಾಮಾನ್ಯದ ಬಾಲಕನಲ್ಲ, ಮಹಾನ್ ಶಕ್ತಿ ಬಾಲಕ ಎಂದು ಯೋಚಿಸಿ ಕೃಷ್ಣನಿಗೆ ಶರಣಾಗುತ್ತೆ. ಶರಣಾದಂತಹ ಸರ್ಪನಿಗೆ ಕೃಷ್ಣ ಬುದ್ಧಿ ಹೇಳುತ್ತಾ ಇನ್ನು ನಿನ್ನಿಂದ ಯಾರಿಗೂ ತೊಂದರೆಯಾಗಬಾರದು ಎಂದು ಕ್ಷಮಿಸಿಬಿಡುತ್ತೆ. ಅಂದಿನ ಆ ಕೃಷ್ಣ ದರ್ಪಣದ ದಿನವೇ ಆ ನಾಗರ ಪಂಚಮಿ ಎಂದು ಹೇಳುತ್ತಾರೆ. ಇನ್ನೊಂದು ಕಥೆಯ ಪ್ರಕಾರ ಪರೀಕ್ಷಿತ ಎಂಬ ಮಹಾರಾಜನು ಸರ್ಪದ ಆಕ್ರಮಣಕ್ಕೆ ಬಲಿಯಾಗುತ್ತಾನೆ. ಇದನ್ನು ಅರಿದಂತಹ ಆತನ ಮಗ ಜನಮೇಜಯ ತಂದೆಯ ಮರಣದ ದ್ವೇಷಕ್ಕೆ ಮಹಾಯಾಗ ಮಾಡಿ ಯಾಗಕುಂಡಕ್ಕೆ ಎಲ್ಲ ಸರ್ಪಗಳನ್ನು ಬಲಿ ಕೊಡುತ್ತಾನೆ. ಅದನ್ನು ಅರಿದಂತಹ ಸರ್ಪವಂಶ ಆಸ್ತಿಕ ಮುನಿಯಲ್ಲಿ ಜೀವ ಉಳಿಸಲು ಸಹಾಯ ಕೇಳುತ್ತೆ. ಆ ಆಸ್ತಿಕ ಮುನಿ ಜನಮೇಜಯ ರಾಜನಲ್ಲಿ ಪ್ರಾಣಿ ಹತ್ಯೆ ಮಹಾಪಾಪ ಎಂದು ರಾಜನನ್ನು ಸಮಾಧಾನಿಸುತ್ತಾನೆ. ಸರ್ಪಗಳಿಗೆ ಬಲಿ ಕೊಡುವ ಬದಲು ಹಾಲು ಕೊಟ್ಟು ಪುಣ್ಯದ ಕೆಲಸ ಮಾಡು ಎಂದು ಹೇಳುತ್ತಾನೆ. ಈ ಆಸ್ತಿಕ ಮುನಿಯ ಮಾತಿಗೆ ಗೌರವ ಕೊಟ್ಟು ಜನಮೇಜಯ ರಾಜ ಸರ್ಪಗಳಿಗೆ ಹಾಲು ಕೊಟ್ಟು ಗೌರವ ಕೊಡುತ್ತಾನೆ. ಇದರಿಂದ ಖುಷಿಗೊಂಡಂತಹ ಸರ್ಪವಂಶ ಅಂದಿನ ದಿನ ನಾಗಗಳಿಗೆ ನಾಗರ ಪಂಚಮಿ ಎಂದು ಹೇಳುತ್ತಾ ಇನ್ನು ಮುಂದೆ ಯಾವುದೇ ತೊಂದರೆ ನಾಗಗಳಿಂದ ಆಗುವುದಿಲ್ಲ ಎಂದು ರಾಜನಿಗೆ ಪ್ರಮಾಣ ಮಾಡುತ್ತೆ. ಹಾಗೆಯೇ ವೀಕ್ಷಕರೇ, ಮಳೆ ಬಿಸಿಲಿಗೆ ತೊಂದರೆಯಾದಂತಹ ಸರ್ಪಗಳು ಊರ ಕಡೆಗೆ ಬರುವಂತಹ ಸಮಯ. ಈ ಸಮಯದಲ್ಲಿ ಹಾಳು ಕೊಟ್ಟು ನಾಗಗಳನ್ನು ಪೂಜಿಸಿದರೆ ಯಾವುದೇ ಸರ್ಪ ಸಂಕಟ ಬರುವುದಿಲ್ಲ. ಹಾಗೆಯೇ ಜೀವನಕ್ಕೆ ಕಷ್ಟಗಳು ಕೂಡ ಆಗಮಿಸುವುದಿಲ್ಲ. ಮತ್ತೊಮ್ಮೆ ನಾಗರ ಪಂಚಮಿಯ ಶುಭಾಶಯಗಳು.